ನಿಮ್ಗೆ ಇವತ್ತು ಇಂಡಸ್ಟ್ರಿಯಲ್ ವಿಸಿಟ್ ಇತ್ತಾ, ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತಾ? ಒಂದು ನಿಮಿಷ ನನಗೆ ನನ್ನ ಪ್ರಶ್ನೆ ಒಂದು ನಿಮಿಷ, ನಾನು ನಿಮಗೆ ಕೇಳ್ತಾ ಇಲ್ಲ, ನಿಮ್ಮನ್ನು ನಾನು ಮಾತಾಡಿಸ್ತೀನಿ ಸರ್. ಚರ್ಚ್ ಆಗಲಿ ಸರ್, ನನಗೆ ಇದ್ರ ಮೇಲೆ ಗೌರವ ಇದೆ. ಒಂದು ನಿಮಿಷ ತಡ್ರಿ, ಆಯ್ತು ಇಳಿತೀನಿ. ಆಯ್ತು, ನೀವು ಮಾಡ್ತಿರೋದು ಈಗ ಸರಿ ಇದೆ. ಆಯ್ತು ಸರ್ ಸರ್, ನಾನು ಅದೇ ಕಾಲೇಜಲ್ಲಿ ಓದಿರೋದು. ನೀವು ನಾನು ಅವ್ರ ಹತ್ರ ಮಾತಾಡ್ತೀನಿ. 5 ನಿಮಿಷ ತಾಳ್ಮೆ. ನಿಮಗೆ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತಾ, ಇಂಡಸ್ಟ್ರಿಯಲ್ ವಿಸಿಟಿಂಗ್? ಇಂಡಸ್ಟ್ರಿಯಲ್ ಅದು ಮುಗಿಸ್ಕೋಬೇಕು, ನೀವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಇನ್ನೊಂದು ನಿಮಿಷ, ಅದಲ್ಲ ಸರ್, ನಾನು ಇವಾಗ ನನ್ನ ದೇವಸ್ಥಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ದೇವಸ್ಥಾನದಲ್ಲಿ ನಾನು ಹೋಮ ಮಾಡ್ತಿದ್ದೀನಿ, ಓದೋ ಮಕ್ಕಳನ್ನ ಕರ್ಕೊಂಬಂದಿಲ್ಲಿ ಪ್ರಾರ್ಥನೆ ಮಾಡಿಸ್ರಿ ಅಂತ ಹೇಳಿದಾರೆ ನಿಮಗೆ. ಮತ್ತೆ ಹೆಂಗೆ ಮಾಡಿಸಿದ್ರಿ ಇವತ್ತು ನೀವು? ಸರ್, ನಿಮ್ಮ ಪ್ರೊಫೆಷನ್ಗೆ ನಾನು ಗೌರವ ಕೊಡ್ತೀನಿ. ಒಂದು ನಿಮಿಷ, ಈಗ ನಾನು ಹೇಳದ್ ಕೇಳಿ. ಎಲ್ಲರಿಗೂ ಇರೋ ಕಾಯಿಲೆಗಳು ಬಗೆಹರಿಲಿ ಅಂದ್ರಲ್ಲ, ನಿಮ್ದೇ ಕಾಲ್ ಸರಿ ಇಲ್ವಲ್ರಿ? ಅದ ಹೆಂಗ್ರಿ ಸರಿ ಆಗುತ್ತೆ? ಒಂದ್ ನಿಮಿಷ, ನೀವು ಕತೆ ಹೇಳಕ್ ಹೋಗ್ಬೇಡ್ರಿ. ನಮ್ಮ ಮುಗ್ಧ ಮಕ್ಕಳಿಗೆ ನೀವು ಹಾಳು ಮಾಡೋದು ಅವಶ್ಯಕತೆ ಇಲ್ಲ ಕಣ್ರಿ. ಅಲ್ಲ ಕಣ್ರಿ, ನೀವು ನಾನು ಹೇಳೋದು ಕೇಳ್ರಿ. ಇಷ್ಟೊತ್ತಕ ನೀವು ಹೇಳಿದ್ ನಾನು ಕೇಳಿಲ್ವಾ? ನಾನು ಹೇಳೋದು ನೀವು ಕೇಳ್ಬೇಕು ಈಗ ಅಷ್ಟೇ. ಏನ್ ಸರ್ ಅಣ್ಣ, ನಾನು ಹೇಳೋದು ಕೇಳು. ಈ ಮಕ್ಕಳು ಇಲ್ಲಿ ಇದಾರಲ್ಲ, ಇವ್ರ ಎಂಟಿ ಮೈಂಡ್ ಇದು. ಈ ಸಮಯದಲ್ಲಿ ನಾವ್ ಏನ್ ಕೊಡ್ತೀವಿ ಅದು ಸರಿ ಅಂತಾರೆ. ನೀವು ಸುಳ್ಳು ಹೇಳಿದ್ದೆಲ್ಲ ಕೇಳಿ ಆ ಮಕ್ಕಳು ಭವಿಷ್ಯ ಹಾಳಾಗ್ಲಿಕ್ಕೆ ನಾವು ಬಿಡ್ಲಿಲ್ಲ. ವಿಷಯದಲ್ಲಿ ಅಲ್ಲ, ನಾನು ಆತ್ಮದ ವಿಷಯದಲ್ಲಿ, ದೇವರ ಆತ್ಮನ ವಿಷಯದಲ್ಲಿ ಪರಿಚಯ ಪಡಿಸಿದ್ದು. ಇಲ್ಲಿ ಏನಿದೆ ಆಧ್ಯಾತ್ಮಿಕ ವಿಷಯ, ಅದನ್ನು ಪರಿಚಯ ಪಡಿಸಿದ್ದು. ಭಾರತ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟೈತೆ. ಭಾರತ ಇದೆಯಲ್ಲ, ಇಡೀ ಜಗತ್ತಿಗೆ ಬೆಳಕು ಕೊಟ್ಟೈತೆ. ಇಲ್ಲೋಡ್ರಿ, ಯಾವ್ದೋ ಪಾಶ್ಚಿಮಾತ್ಯ ಧರ್ಮ ಬಂದ್ 2 ವರ್ಷ ಆಗೈತ್ರಿ, 2000 ವರ್ಷ ಆಗೈತೆ ಅಂತ ನೀನ್ ಹೇಳ್ತಿದ್ದೀರಾ. ಆದ್ರೆ ಹಿಂದೂ ಧರ್ಮ, ಸನಾತನ ಧರ್ಮ ಅಂತ ಇರೋದು ಒಂದೇ. ನಿಮ್ದೇನಿದೆ ಅದು ಮತ ಪಂಥಗಳಷ್ಟೇ. ಇಂಥ ಮಕ್ಳ ಜೊತೆ ನೀವೆಲ್ಲ ಸುಳ್ಳು ಬೋಗಸ್ ಅನ್ನ ಈ ರೀತಿ ಪ್ರಚಾರ ಮಾಡಿದ್ರೆ ನಿಮ್ಮ ಮೇಲೆ ಏನ್ ಆಕ್ಷನ್ ತಗೋಬೇಕು ನನ್ನ ತಕ್ಷಣ ನನಗೆ. ಜೊತೆಗೆ ಇವತ್ತಿನ ಟೀಚರ್ಸ್ಗೂ ಕೂಡ ಬಂದಿದ್ದಾರೆ. ನೀವು ಸುಳ್ಳನ್ನು ಹೇಳಕ್ ಹೋಗ್ಬೇಡ್ರಿ, ಸುಳ್ಳನ್ನು ಹೇಳಕ್ ಹೋಗ್ಬೇಡಿ. ನೀವಿನ್ನು ಬಟ್ಟೆ ಹಾಕುದಿಲ್ಲ ಕ್ರಿಸ್ತರಿಗೆ. ಅವಾಗ ನಮ್ಮ ಧರ್ಮದಲ್ಲಿ ವೇದಗಳು ಬರ್ದಿದ್ರು, ಅದನ್ನ ತಿಳ್ಕೊಂಡು ನೀನ್ ಮಾತಾಡಕ್ ಹೋಗ್ಬೇಡ. 1 ಗಂಟೆ ಸುಮಾರಿಗೆ ನಾನು ಕೆಲಸದ ನಿಮಿತ್ತವಾಗಿ ಹೀಗೆ ಕನಕದಾಸ್ ಸರ್ಕಲ್ ನಿಂದ ಹಿಂಗೆ ದಿಂಬೂರು ಕೆರೆ ರೋಡ್ ಅಲ್ಲಿ ಹೋಗ್ತಾ ಇದ್ದೆ. ಹೀಗೆ ಹೋಗುವಂತ ಸಂದರ್ಭದಲ್ಲಿ ಯಾಕೋ ಇವತ್ತು ಚರ್ಚ್ನ ಮುಂದೆ ಒಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಚರ್ಚ್ನ ಒಳಗಡೆ ಮತ್ತೆ ಆಚೆಗಡೆ ತುಂಬಾ ಕ್ರೌಡ್ ಆಗಿ ನಿಂತಿದ್ರು. ನಾನು ಯಾಕೆ ಈಗ ನಿಂತಿದ್ದಾರಲ್ಲ ಹುಡುಗರು ಅಂತ ಒಂದು ಕೇಳೋಣ ಅಂತ ಹೋದಂತ ಸಂದರ್ಭದಲ್ಲಿ ಆ ಒಂದು ಶಾಲೆಯ ಶಿಕ್ಷಕರು ಕೂಡ ಆ ಚರ್ಚ್ನಲ್ಲಿ ಇದ್ರು, ಆ ಸ್ಕೂಲ್ ಮಕ್ಕಳು ಕೂಡ ಆ ಚರ್ಚ್ನಲ್ಲಿ ಇದ್ರು. ಅದಾದ ನಂತರ ನಾನು ಹೋಗಿ ಕೇಳಿದೆ, ಪ್ರಶ್ನೆ ಮಾಡಿದೆ. ಆ ವಿಡಿಯೋನ ಸಂಪೂರ್ಣ ಒಂದು 20 ನಿಮಿಷ ವಿಡಿಯೋನ ಮಾಡಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಬೋಧನೆ ಮಾಡ್ತಾರೆ ನೋಡಿ. ಸ್ಕೂಲ್ ಮಕ್ಕಳು ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದಾರೆ ಅಂತ ಟೀಚರ್ಸ್ ಹೇಳಿದ್ರು. ಓಕೆ, ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದು ಓಕೆ. ಆದ್ರೆ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೆಸರಲ್ಲಿ ಚರ್ಚೆಗೆ ಕರ್ಕೊಂಡ್ಬಂದಿದ್ದು ಯಾಕೆ ಅಂತಕ್ಕಂಥ ನನ್ನ ಪ್ರಶ್ನೆ. ನೋಡಿ, ಆದಿಯಲ್ಲಿ ದೇವರಿದ್ರು. ಕೇಳಿಸ್ತದೆ ಮಕ್ಕಳೇ? ಆದಿಯಲ್ಲಿ ದೇವರಿದ್ರು, ಇನ್ಯಾರು ಇಲ್ಲ. ತಿರುತಿರತಕ್ಕಂತ ತಿಮ್ಮಪ್ಪನ ಏನಂತ ಕರೀತಾರೆ? ದೇವರು. ನಿಜನಾ? ಇದು ಹಿಂದೂ ಧರ್ಮದ ದೇವರು. ಕ್ರಿಶ್ಚಿಯನ್ ಧರ್ಮದ ದೇವರು ತಕೊಂಡ್ರೆ ಕ್ರಿಸ್ತನು, ಅವನಿಗೇನಂತ ಕರೀತಾರೆ? ದೇವರು. ಈ ದೇವರು ಏನನ್ನುಂಟು ಮಾಡಿದ್ದಾನೆ ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ, ಗಾಳಿ, ನೀರು, ಬೆಳಕು ಇದೆಲ್ಲದನ್ನ ದೇವರು ಉಂಟು ಮಾಡಿದ್ದಾನೆ. ಉಂಟು ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಕೊರತೆ ಕಾಣ್ತದೆ. ಅದೇನಂತ ನೋಡ್ಬೇಕಾದ್ರೆ ಮನುಷ್ಯನಿಲ್ಲ. ಈಗ ದೇವರಿಗೆ ಯೋಚನೆ ಬಂತು, ಇದೆಲ್ಲದನ್ನು ಉಂಟು ಮಾಡಿದ್ದೀನಿ, ಇದನ್ನ ಆಳ್ವಿಕೆ ಮಾಡ್ಲಿಕ್ಕೆ ಮನುಷ್ಯನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ದೇವರು ಒಬ್ಬ ಪುರುಷನನ್ನು ಉತ್ಪತ್ತಿ ಮಾಡ್ತಾನೆ. ಅವನ ಹೆಸರು ಅದಾಮ ಎಂಬುದಾಗಿ ಹೇಳ್ಬಿಟ್ಟು. ಈಗ ಈ ಅದಾಮನಿಂದ ಇಡೀ ಜಗತ್ತು ಇರ್ತಕ್ಕಂಥ ಜನ ಸೃಷ್ಟಿ ಆಗ್ಬೇಕು. ಆದ್ರೆ ಒಬ್ಬ ಪುರುಷನಿಂದ ಜಗತ್ತು ಸೃಷ್ಟಿ ಆಗುತ್ತಾ? ಒಬ್ಬ ಪುರುಷನಿಂದ ಸೃಷ್ಟಿ ಆಗುತ್ತಾ? ಈಗ ಏನ್ ಬೇಕು? ಒಬ್ಬ ಪುರುಷನಿಗೆ ಏನ್ ಬೇಕು? ಒಬ್ಬ ಗಂಡಸಿನಿಂದ ಮಕ್ಕಳಾಗ್ತದ? ಆಗಲ್ಲ. ಒಂದು ಸ್ತ್ರೀ ಬೇಕು. ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ದೇವರು ಆ ಮನುಷ್ಯನಿಗೆ ಗಾಢನಿದ್ರೆಯನ್ನ ಮಾಡಿ ಒಂದು ಪಕ್ಕೆ ಎಲುಬನ್ನು ತಕೊಂಡು, ನೀವೇನ್ ಮಾಡ್ಬೋದು, ಹೋಗಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ಒಂದ್ ಕಡೆ 8, ಒಂದ್ ಕಡೆ 7 ಸಿಗ್ತದೆ. ಏನು? ಪಕ್ಕೆ ಎಲುಬು. ಯಾಕೆ ಅಂತ ಹೇಳಿದ್ರೆ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಪಕ್ಕೆ ಎಲುಬನ್ನ ತಕ್ಕೊಂಡು ದೇವರು ಅದನ್ನ ಸ್ತ್ರೀಯಾಗ ಮಾಡ್ತಾನೆ. ಸ್ತ್ರೀಯನ್ನ ಮಾಡಿ ಆಕೆ ಗಾಢ ನಿದ್ರೆಯನ್ನ ಬರ ಮಾಡಿಬಿಟ್ಟು ಅವನಿಗೆ ಆ ಸ್ತ್ರೀ ತಂದು ಈ ಒಂದು ಶಿಕ್ಷಕರು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರು ಅಂತಕ್ಕಂಥ ನನ್ನ ಪ್ರಶ್ನೆ. ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಇವತ್ತು ಏನು ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಸತ್ತು ಹೋಗಿದ್ಯಾ? ಇವತ್ತಿನ ಶಿಕ್ಷಣ ಸಚಿವರೇ, ಇವತ್ತಿನ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆಲ್ಲ ಕುಮ್ಮಕ್ ಕೊಡ್ತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇದಕ್ಕೆ ಶಿಕ್ಷಣ ಸಚಿವರು ಆನ್ಸರ್ ಮಾಡಬೇಕು, ಇವತ್ತಿನ ಶಿಕ್ಷಣ ಅಧಿಕಾರಿಗಳು ಇದಕ್ಕೆ ಆನ್ಸರ್ ಮಾಡಬೇಕು. ಇವತ್ತು ಕರ್ಕೊಂಡು ಹೋದಂತಹ ಶಾಲಾ ಶಿಕ್ಷಕರು ಯಾರಿದ್ದಾರೆ, ಟೀಚರ್, ಅವ್ರು ಹೇಳಿ ಉದ್ದಟತನದ ಮಾತನ್ನ ಹಾಡ್ತಾರೆ. ಏನಕ್ಕೆ ಅಂದ್ರೆ ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಕರ್ಕೊಂಡು, ಇಂಡಸ್ಟ್ರಿಯಲ್ ಚರ್ಚ್ ಒಳಗಡೆ ನಡೀತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ಶಾಲಾ ಮಕ್ಕಳು ಈ ಒಂದು ಚರ್ಚ್ನಲ್ಲಿ ಬಂದು ಕೂತಂತ ಸಂದರ್ಭದಲ್ಲಿ ಆ ಒಂದು ನಮ್ಮ ಹಿಂದೂ ಧರ್ಮವನ್ನು, ನಮ್ಮ ನಂಬಿಕೆಯ, ನಮ್ಮ ಅಸ್ಮಿತೆಯನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳ್ತಾ ಇದ್ದೇನೆ.